ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಒಂದು ಶಕ್ತಿ ದೇವತೆ ಮತ್ತು ಒಂದು ಪವರ್ಫುಲ್ ಗಾಡ್, ಗೌಡಿಗೆರೆ ಚಾಮುಂಡೇಶ್ವರಿ ಟೆಂಪಲ್, ಇದ್ರ ಪವಾಡದ ಬಗ್ಗೆ ಮತ್ತು ಇದ್ರದ ಹಿಸ್ಟ್ರಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ವೀಕ್ಷಕರೇ. ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇದರಲ್ಲಿ ತುಂಬ ಪವಾಡಗಳು ನಡೆದಿದ್ದಾವೆ ಮತ್ತು ತುಂಬ ವಿಡಿಯೋಗಳಲ್ಲಿ ಇದನ್ನು ಎಲ್ಲರೂ ಕ್ಯಾಪ್ಚರು ಮಾಡಿದ್ದಾರೆ ಮತ್ತು ತುಂಬ ನ್ಯೂಸ್ ಚಾನಲ್ಗಳಲ್ಲಿ ಇದ್ರ ವಿಡಿಯೋಗಳು ಬಂದಿದ್ದಾವೆ. ಅದರಲ್ಲಿ ತುಂಬ ಜನಗಳಿಗೆ ಇದ್ರ ಪವಾಡಗಳು ಏನೇನು ಮತ್ತು ಇದ್ರದ್ದು ಹಿಸ್ಟ್ರಿ ಏನು ಅನ್ನೋದು ತುಂಬ ಗೊತ್ತಿಲ್ಲ. ಇದು ಹೇಗೆ ನಿರ್ಮಾಣವಾಯಿತು, ಈ ದೇವಸ್ಥಾನ ಯಾವ ಥರ ಇದೆ, ಈಗ ಏನೇನು ಹರಕೆ ಎಲ್ಲ ಪ್ರತಿಯೊಂದು ಈ ಟೆಂಪಲ್ದು ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಈ ಸ್ಕಿಪ್ ಮಾಡಿದ್ರೆ ಈ ವಿಡಿಯೋನ ಲಾಸ್ಟ್ ತನಕ ನೋಡಿ. ಮತ್ತು ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಪ್ರತಿಯೊಬ್ಬರು ನನ್ನ ಚಾನಲ್ನ ಸಂದೀಪ ಕಿಚನ್ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಒಳ್ಳೊಳ್ಳೆ ವಿಡಿಯೋಗಳನ್ನ ನನ್ನ ಚಾನಲ್ನಲ್ಲಿ ನೋಡ್ಬೋದು ವೀಕ್ಷಕರೇ. ಈಗ ಈ ಇದರಲ್ಲಿ ಗೌಡಿಗೆರೆ ಚಾಮುಂಡೇಶ್ವರಿ ಟೆಂಪಲ್ದ ವಿಶೇಷತೆ ಏನು ಮತ್ತು ಇದರ ಹಿಸ್ಟ್ರಿ ಏನು, ಯಾವ ಥರ ರೀಚ್ ಆಗೋದು, ಇಲ್ಲಿ ಯಾವ ಥರ ಪವಾಡಗಳು ನಡೆದಿದ್ದಾವೆ, ಯಾವ ಥರ ಪೂಜೆಗಳು, ಎಲ್ಲಿ ಎವ್ರಿಡೇ ಯಾವ ಥರ ಪೂಜೆ, ಏನೇನು ನೀವು ಹರಕೆ ಕಟ್ಬೋದು, ಏನೇನು ವಿಷಯಗಳಿಗೆ ನೀವು ಅಲ್ಲಿಗೆ ಹೋಗ್ಬೋದು, ನೀವು ಏನೇನು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಿದ್ರೆ ಅಲ್ಲಿ ಹೇಗೆ ರಿಸಾಲ್ವ್ ಆಗುತ್ತೆ, ಪ್ರತಿಯೊಂದು ಇನ್ಫಾರ್ಮೇಷನ್ನು ಇದೊಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ. ಪ್ರತಿಯೊಬ್ಬರು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ವೀಕ್ಷಕರೇ, ಗೌಡಿಗೆರೆ ಚಾಮುಂಡೇಶ್ವರಿ ಟೆಂಪಲ್ ಬರೋದು ನಿಮಗೆ, ಅದು ಚನ್ನಪಟ್ಟಣದಲ್ಲಿ, ಚನ್ನಪಟ್ಟಣ ಗೌಡಿಗೆರೆ ಅಂತಲೇ ವಿಲೇಜ್ ಅದು. ನೀವು ಚನ್ನಪಟ್ಟಣಕ್ಕೆ ಹೋದರೆ ಅಲ್ಲಿಂದ ಒಂದು 12 ಕಿಲೋಮೀಟ್ರ್ ಆ ಗೌಡಿಗೆರೆ ಊರಿಗೆ ಹೋಗಬೇಕು. ನಿಮಗೆ ರಾಮನಗರದಿಂದ ಒಂದು 28 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಂದ 80 ಕಿಲೋಮೀಟ್ರ್, ಮೈಸೂರಿಂದ 87 ಕಿಲೋಮೀಟ್ರ್. ಯಾರ್ಯಾರು ಹೋಗ್ತಿದ್ದೀರೋ ಬೆಂಗಳೂರು ಕಡೆಯಿಂದ ಮೇನ್ ನ್ಯಾಷನಲ್ ಹೈವೇಯಿಂದ ಎಲ್ಲ ಹೋದರೆ 75-76 ಕಿಲೋಮೀಟ್ರ್ ಸಿಗುತ್ತೆ. ಹಾಸನ್ನು ಆ ಸೈಡಿಂದ ಚಿಕ್ಕಮಗಳೂರು ಆ ಕಡೆಯಿಂದ ಬರೋದಾದ್ರೆ ನೀವು ಕುಣಿಗಲ್ ಬೈಪಾಸಿಂದ ಬರೀ 38 ಕಿಲೋಮೀಟ್ರಿಗೆ ನಿಮಗೆ ದೇವಸ್ಥಾನ ಸಿಗುತ್ತೆ ವೀಕ್ಷಕರೇ. ಇದು ಪ್ರತಿಯೊಂದು ಯಾರೇ ರೀಚ್ ಆಗಬೇಕು ಅಂದರೆ ನೀವು ಗೌಡಿಗೆರೆ ಚಾಮುಂಡೇಶ್ವರಿ ಟೆಂಪಲ್ ಹಾಕ್ಕೊಂಡ್ರೆ ಚನ್ನಪಟ್ಟಣದ ಬರೋದ್ರಿಂದ ನೀವು ಅದನ್ನು ನೋಡಿಕೊಂಡ್ರೆ ಅಲ್ಲಿ ಸಿಗುತ್ತೆ. ತುಂಬ ಫೇಮಸ್ ಟೆಂಪಲ್ ವೀಕ್ಷಕರೇ. ಪ್ರತಿಯೊಬ್ಬರು ಅಲ್ಲಿಗೆ ಹೋಗಿ, ನಿಮಗೆ ಏನೇ ಕಷ್ಟಗಳಿದ್ರು ಪ್ರತಿಯೊಬ್ಬರು ಅಲ್ಲಿಗೆ ಹೋಗಿ ಇದ್ರದ್ದು ಹಿಸ್ಟ್ರಿ ಮತ್ತು ಇದ್ರದ್ದು ಪವಾಡಗಳು ಏನು, ಇದ್ರದ್ದು ಪವಾಡಗಳು ತುಂಬ ಆಗಿದ್ದಾವೆ. ಇದು ಇತ್ತೀಚಿನ ಪವಾಡಗಳಾಗಿರೋದ್ರಿಂದ ತುಂಬ ಜನಗಳು ನ್ಯೂಸ್ ಚಾನಲಲ್ಲೂ ಬಂದಿದೆ ಮತ್ತು ಎಲ್ಲ ಥರ ನ್ಯೂಸಲ್ಲೂ ಇದು ಲಿಖಿತವಾಗಿದೆ, ಇದು ಬರೆದಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ತಿಳ್ಕೊಂಡ್ರೆ ತುಂಬ ಜನಗಳಿಗೆ ಅಲ್ಲಿ ಇಲ್ಲಿ ದೇವಸ್ಥಾನ ಹೋಗ್ತಿರ್ತಾರೆ ಪಾಪ ಅವ್ರ ಪ್ರಾಬ್ಲಮ್ಸ್ಗಳಿಗೆಲ್ಲವ. ಪ್ರತಿಯೊಬ್ಬರು ಅಲ್ಲಿಗೆ ಹೋಗಿ, ನಾವು ಒಂದ್ಸರಿ ಹೋಗಿದ್ದೀವಿ, ಎಲ್ಲರೂ ಹೋಗಿ ದೇವರ ಹತ್ರ, ಚಾಮುಂಡೇಶ್ವರಿ ತಾಯಿ ಹತ್ರ ಎಲ್ಲರೂ ಅವ್ರ ಕಷ್ಟಗಳನ್ನ ಹೇಳ್ಕೊಂಡು ಪ್ರತಿಯೊಂದು ಅವ್ರ ಕಷ್ಟಗಳನ್ನು ಸಾಲ್ವ್ ಆಗಲಿ ಅನ್ನೋದೊಂದು ಇಂಟೆನ್ಷನಿಂದ ವೀಕ್ಷಕರೇ ತುಂಬ ಜನಕ್ಕೆ ಈ ಶಕ್ತಿ ದೇವತೆ ಬಗ್ಗೆ ತಿಳಿಸ್ಕೊಡೋಣ ಅಂತ. ಓಕೆ, ಸೊ ಇದು ಒಂದು ಸ್ವಲ್ಪ ಈಗ ಹಿಸ್ಟ್ರಿ ನೋಡ್ತಾ ಹೋಗೋಣ ವೀಕ್ಷಕರೇ. ಯಾವ ಥರ ಸ್ಟಾರ್ಟ್ ಆಗಿದ್ದು ಇದು ಅಂತ ಒಂದು ಚಿಕ್ಕ ಕತೆ ಹೇಳ್ತೀನಿ. ಇದು ಕತೆ ಎಲ್ಲ ಬರೆದಿದ್ದಾರೆ, ಬೇಕಾದ್ರೆ ನೀವು ನೋಡ್ಕೊಬೋದು. ಯಾವುದೋ ನ್ಯೂಸ್ ಯಾವ್ದಾದ್ರು ಒಂದು ವೆಬ್ಸೈಟಿಗೆಲ್ಲ ಹೋಗಿ ನೋಡ್ಕೊಬೋದು. ಹೇಗೆ ಸ್ಟಾರ್ಟ್ ಆಗಿದ್ದು ಅಂದರೆ, ಒಂದು 6ನೇ ಕ್ಲಾಸ್ ಓಡ್ತಾ ಇರೋಂಥ ಒಂದು ಹುಡುಗ ಮತ್ತು ಅವ್ರ ಗ್ರೂಪ್ ಆಫ್ ಫ್ರೆಂಡ್ಸು ಒಂದು ಹೊಲದಲ್ಲಿ ಆಟ ಆಡ್ತಾ ಇರ್ಬೇಕಾದ್ರೆ ಅವರೆಲ್ಲ ಸೇರಿಕೊಂಡು ಒಂದು ಚಿಕ್ಕದಾಗಿ ಒಂದು ದೇವಸ್ಥಾನ ಕಟ್ಟಬೇಕು ಅಂತೇನೋ ಇದು ಮಾಡ್ಕೊತಾರೆ. ದೇವಸ್ಥಾನ ಎಲ್ಲ ಚಿಕ್ಕದಾಗಿ ಒಂದು ಕಡ್ಡಿಲಿ ಅದ್ರದ್ದೆಲ್ಲ ಮಾಡ್ಕೊಂಡು ಕಟ್ತಾರಂತೆ. ಅಲ್ಲಿಗೆ ಅದರೊಳಗೆ ಒಂದು ವಿಗ್ರಹ ಇಡಬೇಕು ಅಂತ ಹೇಳ್ಬಿಟ್ಟು ಇದು ಮಾಡೋದು ಚೆನ್ನಾಗಿ ಕಾಣಿಸುತ್ತೆ, ವಿಗ್ರಹ ಇಟ್ಟರೆ ಒಂದು ಪೂಜೆ ಮಾಡೋಕ್ಕೆ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ವಿಗ್ರಹನ ತೊಗೊಂಬರ್ತೀನಿ ಅಂತ ಒಬ್ಬ 6ನೇ ಕ್ಲಾಸ್ ಹುಡುಗ ಒಬ್ಬ ಮನೆಗೆ ಹೋಗ್ತಾನಂತೆ. ಅಲ್ಲಿ ಮನೆಗೆ ಹೋಗೋ ದಾರಿಯಲ್ಲಿ ಒಂದು ಚಿಕ್ಕದು ಚಾಮುಂಡೇಶ್ವರಿ ವಿಗ್ರಹ ಅವನಿಗೆ ಸಿಗುತ್ತಂತೆ. ನೋಡಿ, ಚಿಕ್ಕ ಚಾಮುಂಡೇಶ್ವರಿ ವಿಗ್ರಹ ಸಿಗೋದು, ಅದನ್ನು ತಗೊಬಂದು ಇಟ್ಟಾಗ ಆ ದೇವಸ್ಥಾನಗಳಿಗೆ ಅದು ತುಂಬ ಚಿಕ್ಕದಾಗಿ ಕಾಣಿಸುತ್ತೆ, ಕರೆಕ್ಟಾಗಿ ಕಾಣಿಸೋದು ಇಲ್ವಂತೆ. ಅದಕ್ಕೋಸ್ಕರ ಅವನು ಮನೆಗೆ ಹೋಗಿ ಮನೇಲಿರೋದು ಒಂದು ವಿಗ್ರಹ ತಗೊಬಂದು, ಚಾಮುಂಡೇಶ್ವರಿ ದೊಡ್ಡದು ಫೋಟೋನ ಅಥವಾ ವಿಗ್ರಹ ತಗೊಬಂದ್ಬಿಟ್ಟು ಅಲ್ಲಿ ಇಡ್ತಾನಂತೆ. ಅಲ್ಲಿ ಇಟ್ಟು ಪೂಜೆ ಅದೆಲ್ಲ ಮಾಡ್ತಿರೋ ಫ್ರೆಂಡ್ಸು ಅಲ್ಲೇ ಅವನು ಮೂರ್ಛೆ ಬೀಳ್ತಾನಂತೆ. ಆ ಮೂರ್ಛೆ ಬಿದ್ದು ಆದಮೇಲೆ ಅದೇ ಥರ ರಿಪೀಟೆಡ್ ಆಗಿ ಅವೆಲ್ಲ ಆದಮೇಲೂ ಅದೇ ಥರ ಅವ್ರ ಮನೇಲಿ ಮೂರ್ಛೆ ಬೀಳೋದು, ಒಂಥರ ಬುದ್ಧಿ ಇಲ್ಲದೆ ಇರೋ ಥರ ನಡ್ಕೊಳೋದು, ಅದೇ ಥರ ಮಾಡ್ತಾ ಇರ್ತಾನಂತೆ ಹುಡುಗ. ಅದಾದಮೇಲೆ ಅವರೆಲ್ಲ ಫ್ಯಾಮಿಲೀಸರು ಅವರೆಲ್ಲ ಅಲ್ಲೂ ಡಾಕ್ಟ್ರು ಅಲ್ಲಿ ಇಲ್ಲಿ ದಯ್ಯ ಅಂತೆಲ್ಲ ಪ್ರತಿಯೊಬ್ಬರು ಭೂತ ಪೇತಗಳು ಪ್ರತಿಯೊಬ್ಬರು ಅವರಿಗೆಲ್ಲ ತೋರಿಸಿದ ಮೇಲೆ ಅದನ್ನ ಏನು ಅಂದ್ಕೊಂಡ್ರಂತೆ, ಅದಾದಮೇಲೆ ಲಾಸ್ಟಿಗೆ ಬಂದ್ಬಿಟ್ಟು ಒಬ್ಬ ಜ್ಯೋತಿಷನ ಹತ್ರ, ಒಬ್ಬ ಪವರ್ಫುಲ್ ಜ್ಯೋತಿಷ್ ತೋರಿಸಿದಾಗ ಇದೊಂದು ಇದಾಗಿದೆ, ಅವನಿಗೆ ದೇವ್ರು ಬರುತ್ತೆ ಅಂತ ಒಂದು ಇದು ಹೇಳಿರಂತೆ. ಆವಾಗ ಅವರು ಅಲ್ಲಿ ತನಕ ಫ್ಯಾಮಿಲಿನ ಯಾರೂ ನಂಬಿರಲಿಲ್ಲ. ಮತ್ತು ಇನ್ನೊಂದು ಸರಿ ಅದಾದಮೇಲೆ ಅವರೆಲ್ಲ ಗಮನಿಸಿದಾಗ ಅದೇ ಥರ ಅವರಿಗೂ ಇದಾಯ್ತಂತೆ. ಅವ್ನು ಹೇಳೋದು ಏನೇನು ಹೇಳ್ತಿದ್ದ, ಅದೊಂಥರ ಮೂರ್ಛೆ ಬಿದ್ದಾಗ ಅಥವಾ ದೇವರು ಇದಾದಾಗ ಅದೇನೇನು ಹೇಳ್ತಿದ್ದ ಅದೆಲ್ಲ ನಡೆಯೋಕ್ಕೆ ಸ್ಟಾರ್ಟ್ ಆಯ್ತಂತೆ. ಅವಾಗ ಅವನು ಏನು ಹೇಳ್ತಾನಂತೆ ಅಂದರೆ, ಅಲ್ಲಿ ಇದಕ್ಕೆಲ್ಲ ಅವ್ನು ಏನೇನು ಹೇಳ್ತಿದ್ದ ಅದೆಲ್ಲ ಆಗೋದೆಲ್ಲ ಫ್ಯಾಮಿಲಿ ನೋಡಿಕೊಂಡು ಇವ್ನ ಮೈ ಮೇಲೆ ಏನೋ ಬರ್ತಾ ಇದೆ ಅಂತ. ಮತ್ತು ಎಲ್ಲೇ ಇದ್ರ ಹತ್ರ ಹೋದರೂ ಅವ್ನು ಏನೇ ಕಾಯಿಲೆಗಳಿರಲ್ಲ ಮತ್ತು ಈಗೆಲ್ಲ ಚೆನ್ನಾಗಿದ್ದಾನೆ ಅಂತ ಹೇಳಿದಾಗಲೇ ಅವರಿಗೆ ಒಂಥರ ನಂಬಿಕೆ ಬಂದಿದ್ದು. ಓಕೆ, ಇದು ದೇವರು ಬರ್ತಾ ಇರೋದ್ರಿಂದ ಈ ಥರ ಆಗ್ತಾ ಇದೆ, ಆದರೂ ಅವನಿಗೇನು ಇಶ್ಯೂಸ್ ಬರ್ತಾ ಇಲ್ಲ, ಬಟ್ ಈ ಥರ ಬಂದಾಗ ಬುದ್ಧಿ ಇದ್ರ ಥರ ಆಡ್ತವನೆ ಅಂತ. ಹಾಗಾಗಿ ಅವನೆಲ್ಲ ಅದು ದೇವ್ರದ್ದು ಬಂದಾಗ ಅವನು ದೇವಸ್ಥಾನ ಕಟ್ಟಬೇಕು ಅಂತ ಊರವರಿಗೆಲ್ಲ ಹೇಳ್ತಾನಂತೆ ಅಲ್ಲಿ.
ಆಗ ಅದು ಒಬ್ಬ ರೈತರ ಇದರಲ್ಲಿ ಅದನ್ನು ಕಟ್ಟಿರೋದು, ಒಬ್ಬ ರೈತನ ಜಮೀನಲ್ಲಿ ಅದನ್ನು ಕಟ್ಟಿರೋದು. ಅದು ನೋಡಿ, ಯಾರು ಸಹಾಯ ಮಾಡಿದ್ರಲ್ಲ ರೈತರಿಗೆ ಇದು ಮಾಡಿಕೊಂಡು ರೈತ ಅದು ಅವನು ಮಲ್ಲೇಶಪ್ಪ ಅಂತ. ಅದು ಅವ್ರು ಏನು ಮಾಡ್ತಾನೆ, ಅದೇ ಇದರಲ್ಲಿ ಒಂದು ಚಿಕ್ಕ ಗುಡಿ ಮಾಡ್ಕೊಂಡು ಅಲ್ಲಿ ಒಂದು ಚಿಕ್ಕ ಇದು ಮಾಡಿ ಅಲ್ಲಿಗೆ ಅವನು ಪೂಜೆ ಮಾಡ್ತಿರ್ತಾನೆ. ಅವರೇ ಬಿ ಮಲ್ಲೇಶ್ ಅಂತ. ಅದು 6ನೇ ಕ್ಲಾಸಲ್ಲಿ ಅದು ಅವ್ರದ್ದು ಮೂರ್ಛೆ ಬೀಳ್ತಾರಲ್ಲ, ಅವರು ಬಿ ಮಲ್ಲೇಶ್ ಅಂತ. ಅವರು ಆ ಮಲ್ಲೇಶ್ ಅವರೇ ಅದಕ್ಕೆ ಅರ್ಚಕರಾಗಿ ಅದನ್ನೇ ಮುಂದುವರಿತಾರಂತ ಅಲ್ಲಿ. ಹಾಗಾಗಿ ಅದು ಅಲ್ಲಿಂದ ಚಾಮುಂಡೇಶ್ವರಿ ಅದರದ್ದು ಅವ್ರದ್ದೊಂದು ಇದು ಅಂತ. ಅದು ಚಾಮುಂಡೇಶ್ವರಿಯ ಒಂದು ತಾಯಿನೇ ಅದರೊಳಗೆ ಅವರಿಗೆ ಅವ್ರ ಮೈ ಮೇಲೆ ಬರ್ತಾರೆ ಅನ್ನೋ ಥರನೂ ಪ್ರತಿಯೊಬ್ಬರೂ ಹೇಳ್ತಾರೆ. ಮತ್ತು ಅದು ಎಲ್ಲರಿಗೂ ಪ್ರೂಫು ಆಗಿದೆ. ಅದು ಒಂಥರ ಇನ್ಫಾರ್ಮೇಷನ್ ಕರೆಕ್ಟಾಗಿರೋ ಅಂಥದ್ದು. ಪಾಪ ಅವರಿಗೆ ತುಂಬ ಜನ ದೇವರು ಬರೋದೆಲ್ಲ ನೋಡಿದ್ದೀರಾ. ಹಾಗೆ ತಾಯಿನೂ ಬಂದ್ಬಿಟ್ಟು ಅವ್ರ ಮೇಲೆ ಪ್ರತಿಯೊಂದು ಮಾಡಿಸಿದಾಳೆ ಅನ್ನೋದೊಂದು ಇದು ವೀಕ್ಷಕರೇ ಹಿಸ್ಟ್ರಿ ಅದು. ಮತ್ತು ಅದರಗಳ ಇನ್ನೊಂದು ಯಾವ ಥರ ಹಿಂದಿನ ಇತಿಹಾಸಗಳಲ್ಲಿ ಯಾವ ಥರ ನಡೆದಿದ್ದಾವೆ ಅಂತೆಲ್ಲ ಹೇಳಿದರೆ, ಒಬ್ಬ ರೈತ ಏನೋ ಅವ್ರದ್ದು ಜಮೀನಲ್ಲಿ ತುಂಬ ಕಷ್ಟ, ಹಣ ಗಿಣ ಪ್ರತಿಯೊಂದು ಕಳ್ಕೊಂಡು ಅವನು ಜಮೀನಲ್ಲಿ ಏನೂ ಆಗದೇ ಇದ್ದಾಗ ಬಂದು ಅಲ್ಲಿ ಅವರು ಬಿ ಮಲ್ಲೇಶ್ ಹತ್ರ ಅವರೆಲ್ಲ ಕೇಳ್ಕೊಂಡಾಗ ಈ ಥರ ಆಗ್ತಾಯಿದೆ ಆ ಥರ ಏನು ಅಂದಾಗ ಅವ್ರು ಹೇಳ್ತಾರಂತೆ, ನಿಮ್ಮ ಇದರ ದುಷ್ಟಶಕ್ತಿಗಳು ನಿಮ್ಮ ಇದರಲ್ಲಿ ಏನೋ ಮಾಡಿದ್ದಾರೆ, ಯಾರೋ ಮಡಿಕೆ ಅವೆಲ್ಲ ಇದು ಮಾಡಿಬಿಟ್ಟು ನಿಮ್ಮ ಹೊಲದಲ್ಲಿ ಏನೋ ಮಾಡಿದ್ದಾರೆ ಅಂತ ಹೇಳ್ತಾರಂತೆ ಅವರಿಗೆ. ಅದನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳ್ಬಿಟ್ಟು ಅವರಿಗೆ ಗೊತ್ತಾಗಲ್ಲ, ಅವ್ರಿಗೆ ಅವ್ರ ರೈತರಿಗೆ. ಆವಾಗ ಅವ್ನು ಏನು ಮಾಡ್ತಾನಂತೆ, ಅವ್ರ ಹತ್ರ ಇರೋ ಹಸುಗಳನ್ನೆಲ್ಲ, ತಾಯಿ ಹತ್ರ ಇರೋ ಹಸುಗಳನ್ನೆಲ್ಲ ಅವ್ರ ಹೊಲದಲ್ಲೆಲ್ಲ ಬಿಟ್ಟಾಗ ಆ ಹೊಲದಲ್ಲಿ ಹೋಗ್ಬಿಟ್ಟು ಒಂದು ಅದು ಬಸವ ಹೋಗ್ಬಿಟ್ಟು ಒಂದು ಹತ್ರ ಒಂದು ಕೊಂಬಲ್ಲಿ ತಿವಿ ಇತ್ತಂತೆ. ಅಲ್ಲಿ ಹೋಗಿ ಅವ್ರು ಇದು ಮಾಡಿದಾಗ ಯಾರ್ಯಾರು ದುಷ್ಟಶಕ್ತಿಗಳು ಮಾಡಿ ಹೂಣಿಟ್ಟಿದ್ರಲ್ಲ ಪ್ರತಿಯೊಂದು ಸಿಕ್ತಂತೆ. ಅದೆಲ್ಲ ನ್ಯೂಸ್ ಚಾನಲಲ್ಲೂ ಅದೆಲ್ಲ ಪ್ರತಿಯೊಂದು ಬಂದಿರೋದು. ಇತ್ತೀಚೆಗೆ 2010 ಆದಮೇಲೆ ನಡೆದಿರೋ ಅಂಥದ್ದು. ಅದು ನ್ಯೂಸ್ ಚಾನಲೆಲ್ಲ ಇದಾಗಿದೆ, ರೆಕಾರ್ಡ್ ಆಗಿದೆ, ಮತ್ತು ಎಲ್ಲ ನ್ಯೂಸಲ್ಲೂ ಬಂದಿದೆ. ಅದೊಂಥರ ಪವಾಡನೇ ಆಗಿತ್ತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಗೌಡಿಗೆರೆ ಚಾಮುಂಡೇಶ್ವರಿ ಶಕ್ತಿ ದೇವತೆಗೆ ತುಂಬ ಜನ ಹೋಗೋದು, ತುಂಬ ಜನ ಇದು ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಪ್ರತಿಯೊಂದು ಅಲ್ಲಿ ಏನೇನು ಅವ್ರದ್ದು ಹಿಸ್ಟ್ರಿ ಇದೆಯಲ್ಲ, ಹಿಸ್ಟ್ರಿ ಕೇಳೋಕ್ಕೆ ಒಂಥರ ರೋಮಾಂಚಕವಾಗಿರುತ್ತೆ ಅದು. ನೀವು ಯಾರಾದ್ರು ಇದು ಬೇಕು ಅಂದರೆ ವೆರಿಫೈ ಮಾಡ್ಕೊಳ್ಳೋದು, ವೆಬ್ಸೈಟಿಗೆ ಹೋಗೆಲ್ಲ ಓದ್ಕೊಳ್ಳಿ. ಅದೊಂಥರ ಹಿಸ್ಟ್ರಿನೇ ತುಂಬಾ ಚೆನ್ನಾಗಿದೆ. ಮತ್ತು ಅದೆಲ್ಲ ಆದಮೇಲೆ ಅವರೆಲ್ಲ ಅದು ಟೆಂಪಲ್ ಅದೆಲ್ಲ ಪವಾಡ ಆದಮೇಲೆ ಆ ಬಸಪ್ಪ ಅವರಿಗೆ ಅವರಿಗೆ ಮಲ್ಲೇಶಪ್ಪನವರಿಗೆ ಇದಕ್ಕೆ ಯಾವಾಗಲೂ ಇದು ಬಂದಾಗ ಒಂದು ಇದು ಕನ್ಸಲ್ಲು ಅಥವಾ ಅವರಿದ್ರಲ್ಲಿ ಇದು ಬಸವಪ್ಪ ಬರನಂತ ಒಂದು. ಹಾಗಾಗಿ ಆ ಬಸಪ್ಪನೂ ಅಲ್ಲಿರೋದ ಅದು ಬಸಪ್ಪ ಇದೆಯಲ್ಲ, ಅದು ಗೌಡಿಗೆರೆಯಲ್ಲಿ ಚಾಮುಂಡೇಶ್ವರಿ ಮೇನ್ಲಿ ಆ ಬಸಪ್ಪನವರು ಮಲ್ಲೇಶೇ ಒಂದು 2 ಕಂಡಿದ್ದಂಗೆ ಅದು ಚಾಮುಂಡೇಶ್ವರಿಗೆ. ಒಂದು ಮಲ್ಲೇಶಪ್ಪ ಮತ್ತು ಇನ್ನೊಂದು ಗೌಡಿಗೆರೆ ಇದು ಬಸವ. ಅಲ್ಲಿ ತುಂಬ ಜನ ಏನಕ್ಕೆ ಇದು ಹೋಗ್ತಾರೆ, ಬಸವನ ಹತ್ರ ಆಶೀರ್ವಾದ ಪಡೆಯೋಕ್ಕೆ, ಮತ್ತು ಮಲ್ಲೇಶಪ್ಪ ಅವರಿಂದ ಆಶೀರ್ವಾದ ಇದು ಮಾಡೋಕ್ಕೆ, ತೀರ್ಥಸ್ನಾನ ಮಾಡೋಕ್ಕೆ, ಮತ್ತು ಅಲ್ಲಿ ಕೈ ಕಟ್ ಬರೋಕ್ಕೆ. ಅದು ಬಸವಪ್ಪ ನಿಮಗೆ ಏನೇ ಪ್ರಾಬ್ಲಮ್ ಇದ್ದರೂ ಬಸವಪ್ಪ ನಿಮಗೆ ಆಶೀರ್ವಾದ ಮಾಡಿ ತೀರ್ಥಸ್ನಾನ ಮಾಡಿಸ್ತಾರೆ ಅಲ್ಲಿ ಅದರಿಂದ ಪ್ರತಿಯೊಂದೂ ನಿಮಗೆ ಪರಿಹಾರ ಆಗ್ತವೆ ಅಂತ. ಮತ್ತು ನೀವು ಯಾವ್ದಾದ್ರು ನ್ಯೂಸಲ್ಲಿ ನೋಡಿ, ನಮಗೆಲ್ಲ ಪ್ರತಿಯೊಂದು ವಾರದಲ್ಲಿ ಎಲ್ಲದೂ ಪರಿಹಾರ ಆಗಿದೆ, ಒಂದು ತಿಂಗಳಲ್ಲೆಲ್ಲ ಪರಿಹಾರ ಆಗಿದೆ, ಒಂದು 5-6 ತಿಂಗಳೆಲ್ಲ ಪರಿಹಾರ ಆಗಿದೆ ಅಂತೆಲ್ಲ ಪ್ರತಿಯೊಬ್ಬರು ಹೇಳ್ತಾರೆ. ತಾಯಿ ಒಂಥರ ಪವರ್ಫುಲ್ಲು ತಾಯಿ ಆ್ಯಕ್ಚುಲಿ. ಅದ್ರದ್ದೊಂದು ಹಿಸ್ಟ್ರಿನ ಕ್ಲೀನಾಗಿ ಎಲ್ಲರಿಗೂ ತಿಳಿಸ್ಕೊಟ್ಟು ಅದರ ಪವಾಡಗಳು ಯಾವ ಥರ ನಡೆದಿದ್ದಾವೆ ಅನ್ನೋದೊಂದನ್ನು ತಿಳಿಸ್ಕೊಡೋಣ ಅಂತ ವೀಕ್ಷಕರೇ. ಹಾಗಾಗಿ ಇದು ಪ್ರತಿಯೊಂದು ಇನ್ಫಾರ್ಮೇಷನ್ನು ಇಲ್ಲಿ ನಾನು ಏನೇನು ಹೇಳಿದ್ದೀನಿ ನೀವೆಲ್ಲದನ್ನು ವೆರಿಫೈ ಮಾಡ್ಬೋದು. ಅದು ನಾನು ಏನೇನು ವೆಬ್ಸೈಟಲ್ಲಿ ಓದಿದ್ದೀನಿ, ನಾವು ಎಲ್ಲ ಹೋಗಿ ಪ್ರತಿಯೊಬ್ಬರ ಹತ್ರ ವೀಡಿಯೋ ನೋಡಿದಾಗ ಅಥವಾ ಪ್ರತಿಯೊಬ್ಬರಲ್ಲಿ ಹೋಗಿ ನಾವು ನೋಡಿದಾಗ ಅಲ್ಲಿ ಇಷ್ಟು ಜನ ಬರ್ತಾರೆ, ಅನ್ನದಾಸೋಹ ಮಾಡ್ತಾರೆ. ಈಗ ಅದೊಂದು ಎಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ದೇವಸ್ಥಾನ ಎಲ್ಲವ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ಅದರದ್ದು ಇನ್ಫಾರ್ಮೇಷನ್ ಶೇರ್ ಮಾಡೋಣ ಅಂತ ವೀಕ್ಷಕರೇ. ಹಾಗಾಗಿ ಇದನ್ನೊಂದು ಸ್ಮಾಲ್ ವೀಡಿಯೋ ಮಾಡಿದ್ದೀನಿ. ಪಾರ್ಟ್ 2 ಅಲ್ಲಿ ಇನ್ನೂ ಅದ್ರ ಬಗ್ಗೆ ಫುಲ್ ಪವಾಡ ಬಳಗೆಲ್ಲ ಫುಲ್ ಎಕ್ಸ್ಪ್ಲೈನ್ ಮಾಡ್ತೀನಿ ವೀಕ್ಷಕರೇ. ಯಾರು ಇದು ಮಾಡ್ತಾರೆ ನಮ್ಮ ಪಾರ್ಟ್ 2 ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಎಲ್ಲ ಪ್ರತಿಯೊಬ್ಬರಿಗೂ ವೀಡಿಯೋನ ಶೇರ್ ಮಾಡಿ. ಯಾರ್ಯಾರಿಗೆ ಏನು ಕಷ್ಟ ಇದೆ, ಪಾಪ ಅವರು ತುಂಬ ಜನ ಡಾಕ್ಟರ್ ಹತ್ರ ಹೋಗೋಕ್ಕಾಗ್ತಿರಲ್ಲ, ಅವ್ರಿಗೆ ಒಂದು ದೇವ್ರದ್ದು ನಂಬಿಕೆ. ನಾವು ಈಗಿಂದಲೇನು ನಮ್ಮ ದೇವ್ರ ನಂಬಿಕೆ, ದೇವ್ರು ಏನಾರು ಒಂದು ಮಾಡ್ತಾನೆ, ಏನಾರು ಒಂದು ಒಳ್ಳೇದು ಮಾಡ್ತಾನೆ ಅಂತೆಲ್ಲ ತುಂಬ ಜನ ದೇವರಲ್ಲಿ ನಂಬಿಡ್ತಾರೆ. ಒಳ್ಳೇದು ಮಾಡ್ತಾರೆ ಅವರಿಗೆ, ಪಾಪ ದೇವರು ಒಳ್ಳೇದು ಮಾಡಲಿ. ಹಾಗಾಗಿ ನಿಮಗೆ ಏನೇ ಪ್ರಾಬ್ಲಮ್ ಇದ್ರೂ ಹೋಗಿ ಗೌಡಿಗೆರೆ ಇದು ಚಾಮುಂಡೇಶ್ವರಿ ಇದರಲ್ಲಿ ನೀವೂ ಒಂದು ಸ್ವಲ್ಪ ಬೇಡ್ಕೊಂಡು ಕಾಯಿ ಕಟ್ಟಬಾರ್ದು, ತೀರ್ಥಸ್ನಾನ ಮಾಡೋದು, ಪ್ರತಿಯೊಂದನ್ನು ಮಾಡಿ ನಿಮಗೂ ಒಳ್ಳೇದು ಮಾಡಲಿ ತಾಯಿ ಅನ್ನೋದು ಹೇಳ್ಕೊಂಡು ಮುಗಿಸ್ತಾ ಇದ್ದೀವಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್.